Dear student, today I am going to explain problem number 7 in computation of income from business. The problem is like this. From the following profit and loss account of Mr. Rajan for the year ended 31st March 2020, ascertain his income from business for the assessment year 2020 and 21. Problem higide nodi. That is office salary, that is adjustments and kodade hodre, that is the totally business expenses. Proprietor salary, this is non business expenses. ನಾವು ಕಂಪ್ಯೂಟೇಷನ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ಗೆ ಇದನ್ನು ಆಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪ್ರೊಪ್ರೈಟರ್ಸ್ ಕ್ಯಾಪಿಟಲ್, ಇದು ಅಷ್ಟೇ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾವು ನೆಟ್ ಪ್ರಾಫಿಟ್ಗೆ ಆಡ್ ಮಾಡ್ತೀವಿ ಫಸ್ಟ್ ಹೆಡಿಂಗಲ್ಲಿ. ಸೊ ಜನರಲ್ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲದೆ ಹೋದರೆ ದಟ್ ಇಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬ್ಯಾಡ್ ಡೆಟ್ಸ್ ಇಟ್ಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ಸ್ ದಟ್ ಇಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್ ವಿತೌಟ್ ಅಡ್ಜಸ್ಟ್ಮೆಂಟ್ಸ್. ಆಮೇಲೆ ಎಫ್ ಐ ಪಿ ಏನು ಬ್ರಾಕೆಟಲ್ಲಿ ಇನ್ನೇನು ಪ್ರಾಬ್ಲಮಲ್ಲಿ ಎಫ್ ಐ ಪಿ ಆನ್ ಹೌಸ್ ಪ್ರಾಪರ್ಟಿ ಅಂತ ಕೊಡ್ತಿದ್ರು, ಅದು ನಾನ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಎಫ್ ಐ ಪಿ ಏನು ಹೇಳಲ್ಲ ಅಂದರೆ ದಿಸ್ ಇಸ್ ಟೋಟಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನೀವೇನು ಡೆಬಿಟ್ ಮಾಡಿದ್ರೆ ಕರೆಕ್ಟಾಗಿದೆ. ಡಿಪ್ರಿಷಿಯೇಷನ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ದಟ್ ಇಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇನ್ಕಮ್ ಟ್ಯಾಕ್ಸ್ ಫಾರ್ ದಿ ಲಾಸ್ಟ್ ಇಯರ್, ದಿಸ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇನ್ಕಮ್ ಟ್ಯಾಕ್ಸ್ ಯಾವುದೇ ಆಗಲಿ, ಅಡ್ವಾನ್ಸ್ ಆಗಲಿ, ಅರಿಯರ್ಸ್ ಆಗಲಿ, ಅಥವಾ ಯಾವುದೇ ಆಗಲಿ ಈ ವರ್ಷದ ಕಟ್ಟಿರೋದಾಗಲಿ ಎಲ್ಲವೂ ಸಹ ಪರ್ಸನಲ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಫಾರ್ ದಿ ಲಾಸ್ಟ್ ಇಯರ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಇವೆಲ್ಲವೂ ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಪಿ ಆ್ಯಂಡ್ ಅಕೌಂಟಲ್ಲಿ ಡೆಬಿಟ್ ಮಾಡಿರೋ ತಪ್ಪು, ಹಾಗಾಗಿ ನಾವು ಅದನ್ನು ಆ್ಯಡ್ ಮಾಡ್ತೀವಿ ಫಸ್ಟ್ ಹೆಡಿಂಗಲ್ಲಿ. ದೆನ್ ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್, ದಟ್ ಇಸ್ ಆಲ್ಸೋ ನಾವು ಫ್ಯೂಚರ್ ಲಾಸ್ಗೆ ಈಗ ರಿಸರ್ವ್ ಮಾಡೋದು ತಪ್ಪು, ಹಾಗಾಗಿ ದಟ್ ಇಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾವು ಪಿ ಆ್ಯಂಡ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ನೆಕ್ಸ್ಟು ದಟ್ ಇಸ್ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ದಾರೆ, ಹಾಗಾಗಿ ನಾವು ಅದನ್ನು ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಡೊನೇಷನ್ ಟು ಮೈಸೂರು ಯೂನಿವರ್ಸಿಟಿ, ದಟ್ ಇಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ಗೆ ಸಂಬಂಧಪಡಲ್ಲ, ಹಾಗಾಗಿ ಈಗ ಪಿ ಆ್ಯಂಡ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ದಾರೆ, ಮೈನಸ್ ಮಾಡಿದ್ದಾರೆ, ನಾವೀಗ ಇದನ್ನು ಒಂದು ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕು. ಲೀಗಲ್ ಚಾರ್ಜಸ್ ಟು ಡಿಫೆಂಡ್ ಬ್ರೀಚ್ ಆಫ್ ಟ್ರೇಡಿಂಗ್ ಕಾಂಟ್ರಾಕ್ಟ್, ನೋಡಿ ಟ್ರೇಡಿಂಗ್ ಕಾಂಟ್ರಾಕ್ಟ್ ಯಾವುದೋ ಪರ್ಸನಲ್ ಕಾಂಟ್ರಾಕ್ಟ್ ಆದರೆ ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಕರಿತೀವಿ. ಟ್ರೇಡಿಂಗ್ ಕಾಂಟ್ರಾಕ್ಟ್ಗೆ ಯಾವುದೇ ಲೀಗಲ್ ಎಕ್ಸ್ಪೆನ್ಸಸ್ ಕೊಟ್ಟಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ಕೊಡೋದೇ ಹೋದರೆ ದಟ್ ಇಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನಾ. ನೆಟ್ ಪ್ರಾಫಿಟ್ ತೊಗೊತೀವಿ. ಇಲ್ಲಿ ಕ್ರೆಡಿಟ್ ಸೈಡು ಗ್ರಾಸ್ ಪ್ರಾಫಿಟು, ಆಮೇಲೆ ರಿಮೈನಿಂಗು ಪ್ರಾಫಿಟ್ ಆನ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸು, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಡಿಸಲೌಡ್ ಅಂತ ಇದೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸು, ಡಿವಿಡೆಂಡ್ ಫ್ರಮ್ ಕಂಪನಿ ಶೇರ್ಸ್, ದೆನ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಕ್ಯಾಶ್ ಸರ್ಟಿಫಿಕೇಟ್ಸು, ರೀಫಂಡ್ ಆಫ್ ಇನ್ಕಮ್ ಎಲ್ಲವೂ ಸಹ ನಾನ್ ಬಿಸ್ನೆಸ್ ಇನ್ಕಮ್ಸು, ಹಾಗಾಗಿ ಪಿ ಆ್ಯಂಡ್ ಅಕೌಂಟಲ್ಲಿ ಇನ್ಕಮ್ಗೆ ಆ್ಯಡ್ ಮಾಡಿದ್ದಾರೆ. ಈಗ ನಾವು ಮೂರನೇ ಹೆಡ್ಡಿಂಗಲ್ಲಿ ಅದನ್ನು ಅವೆಲ್ಲವನ್ನು ಸಹ ಮೈನಸ್ ಮಾಡ್ತೀವಿ. ಓಕೆನಾ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನು. ನೆಕ್ಸ್ಟು ಅದರ್ ಇನ್ಫಾರ್ಮೇಷನ್ಸ್. ಸೊ ಅದರ್ ಇನ್ಫಾರ್ಮೇಷನ್ಸಲ್ಲಿ ನಾವು ಫಸ್ಟ್ ಒನ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹1,000 ಪೇಯ್ಡ್ ಆ್ಯಸ್ ಕಾಂಪನ್ಸೇಷನ್ ಟು ಆ್ಯನ್ ಓಲ್ಡ್ ಎಂಪ್ಲಾಯಿ whose services were terminated and his continuance in service was considered detrimental to the profitable conduct of the business. ಅಂದರೆ ಅವರು ಸರ್ವಿಸಲ್ಲಿದ್ದಾಗ ನಮ್ಮ ಕಂಪನಿಯ ಪ್ರಾಫಿಟ್ ಮಾಡೋದಕ್ಕೆ ತುಂಬ ಅವರು ಸಹಕಾರ ಕೊಟ್ಟಿದ್ದಾರೆ, ತುಂಬ ಸರ್ವಿಸ್ ಮಾಡಿದಾರಂತೆ. ಅವರು ನಾವು ₹1,000 ಕಾಂಪನ್ಸೇಷನ್ ಕೊಟ್ಟಿದ್ದೀವಿ. ಅವರ ಪ್ರಯತ್ನದಿಂದ ನಮ್ಮ ಕಂಪನಿ ಪ್ರಾಫಿಟ್ ಮಾಡಿದೆ ಅಂತಂದರೆ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟರೆ ದಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅಲ್ಲಿಗೆ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ಆ ₹1,000 ಸೇರಿಕೊಂಡಿರೋದು ಕರೆಕ್ಟಾಗಿದೆ. ನೆಕ್ಸ್ಟು ಆ್ಯಂಡ್ ₹200 ಬೈ ವೇ ಆಫ್ ಹೆಲ್ಪ್ ಟು ಪೂರ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಯೂನಿವರ್ಸಿಟಿ, ದಿಸ್ ಈಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ₹200. ಹಾಗಾಗಿ ನಾವು ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ಆ ಅಮೌಂಟನ್ನು ನಾವು ಆ್ಯಡ್ ಮಾಡ್ತೀವಿ ಫಸ್ಟ್ ಹೆಡಿಂಗಲ್ಲಿ. ಡಿಪ್ರಿಷಿಯೇಷನ್ ಈಸ್ ಫೌಂಡ್ ಟು ಬಿ ಇನ್ ಎಕ್ಸಸ್ ಬೈ ಎಕ್ಸಸ್ ಆಫ್ ₹1,800, ಅಂದರೆ ₹1,800 ಎಕ್ಸಸ್ ಆಗಿದೆ ಅಂತೆ. ದಟ್ ಈಸ್ ಎಕ್ಸಸ್ ಅಂತಾಗ ದಟ್ ಈಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ₹1,800 ನಾವು ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇನ್ಕ್ಲೂಡೆಡ್ ಆರ್ ವುಡನ್ ಶೋಕೇಸ್ ₹500 ಆ್ಯಂಡ್ ಕ್ಯಾಲೆಂಡರ್ಸ್ ಆ್ಯಂಡ್ ಡೈರೀಸ್ ₹1,500. ನೋಡಿ ಕ್ಯಾಲೆಂಡರ್ಸ್ ಆ್ಯಂಡ್ ಡೈರೀಸು ದಿಸ್ ಈಸ್ ಅಡ್ವರ್ಟೈಸ್ಮೆಂಟ್ ಪರ್ಸಕ್ಕೆ, ಶೋಕೇಸು ಸಹ ಅಡ್ವರ್ಟೈಸ್ಮೆಂಟ್ ಪರ್ಪಸ್ಸೇ, ಆದರೆ ಕ್ಯಾಲೆಂಡರ್ಸ್ ಆ್ಯಂಡ್ ಡೈರೀಸ್ ನಾವು ಬಿಸ್ನೆಸ್ ಎಕ್ಸ್ಪೆನ್ಸ್ ಟ್ರೀಟ್ ಮಾಡ್ತೀವಿ. ವುಡನ್ ಶೋಕೇಸು ಮತ್ತು ನಿಯೋನ್ ಸೈನ್ ಬೋರ್ಡ್ ಕೊಟ್ಟಾಗ ದಟ್ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ಹಾಗಾಗಿ ವುಡನ್ ಶೋಕೇಸ್ಗೆ ಆಗಿರ್ತಕ್ಕಂಥ ಖರ್ಚು ₹500, ದಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್, ನಾವು ಇನ್ಕಮ್ಗೆ ಆ್ಯಡ್ ಮಾಡ್ಕೊಬೇಕು. ಓಕೆನಾ. ನೆಕ್ಸ್ಟು ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹500 ಆ್ಯಸ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಫಾರ್ ದಿ ಪ್ರೈವೇಟ್ ಯೂಸ್ ಆಫ್ ದಿ ಕಾರ್. ನೋಡಿ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ. ಇಲ್ಲಿ ₹500 ಪ್ರೈವೇಟ್ ಯೂಸ್ ಆಫ್ ದಿ ಕಾರ್, ಪ್ರೈವೇಟ್ ಯೂಸ್ ಮಾಡಿ ಕಾರನ್ನ ಅದಕ್ಕೆ ₹500 ಖರ್ಚಾಗಿದೆ. ಆ ₹500 ನಾವು ಪಿ ಆ್ಯಂಡ್ ಅಕೌಂಟಲ್ಲಿ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸಲ್ಲಿ ಸೇರಿಸ್ಬಿಟ್ಟಿದ್ದೀವಿ. ದಟ್ ₹500 ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಓಕೆನಾ. ಹಾಗಾಗಿ ದಟ್ ₹500 ಮಸ್ಟ್ ಬಿ ಆ್ಯಡೆಡ್ ಟು ನೆಟ್ ಪ್ರಾಫಿಟನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ದಿ assessee has received a demand notice of sales tax amount at ₹10,000, ಅಂದರೆ ₹10,000 ಡಿಮ್ಯಾಂಡ್ ನೋಟಿಸು ರಿಸೀವ್ ಮಾಡ್ಕೊಂಡಿದ್ದಾನೆ. he has not disputed the liability
ಏನು ಅಪವಾದ ಇಲ್ಲ ಅಂತಂದ್ರೆ. ಆ್ಯಂಡ್ ದ ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್ ಇಸ್ ಮೆಂಟ್ ಫಾರ್ ದಿಸ್ ಲೈಬಿಲಿಟಿ ಅಂದರೆ ಅವರು ಸೇಲ್ಸ್ ಟ್ಯಾಕ್ಸ್ಗೆ ಡಿಮ್ಯಾಂಡ್ ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದಾರೆ, ಬಟ್ ಅಮೌಂಟ್ ಕಟ್ಟಲಿಲ್ಲ ಅಂತಂದಾಗ ಆ ಅಮೌಂಟು ರಿಸರ್ವ್ ಮಾಡಿದ್ದಾರೆ, ಬಟ್ ಅಮೌಂಟ್ ಕಟ್ಟಿದಾಗ ಮಾತ್ರ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಕಟ್ಟದೆ ಹೋದಾಗ ದಟ್ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಹಾಗಾಗಿ ನಾವು ಸೇಲ್ಸ್ ಟ್ಯಾಕ್ಸ್ ಲೈಬಿಲಿಟಿ ನಾವು ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ಇಲ್ಲೇನು ಸಮಸ್ಯೆ ಇಲ್ಲ, ಹಾಗಾಗಿ ಆ್ಯಡ್ ಮಾಡಿರೋದು ಕರೆಕ್ಟಾಗಿದೆ. ಆ ಅಮೌಂಟ್ ಪೇ ಮಾಡಿದಾಗ ನಾವು ಅದನ್ನೇನು ಮಾಡ್ತೀವಿ, ಬಿಸ್ನೆಸ್ ಎಕ್ಸ್ಪೆನ್ಸ್ ಟ್ರೀಟ್ ಮಾಡ್ತೀವಿ. ಓಕೆನಾ? ಓಕೆ, ದಟ್ ಈಸ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಸೊಲ್ಯೂಷನ್ಗೆ ಹೋಗ್ತೀನಿ ನೋಡಿ ನಾನು. ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ರಾಜನ್ ಫಾರ್ ದ ಅಸೆಸ್ಮೆಂಟ್ 2021. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದಿ ಪೇ ಆ್ಯಂಡ್ ಅಕೌಂಟ್ ಹಾಕೊತೀವಿ. ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ವಿಸಿಬಲ್ ಎಕ್ಸ್ಪೆನ್ಸಸ್ಸು, ಪ್ರೊಪ್ರೈಟರ್ ಸ್ಯಾಲ್ರಿ, ಇಂಟ್ರೆಸ್ಟ್ ಆನ್ ಪ್ರೊಪ್ರೈಟರ್ಸ್ ಕ್ಯಾಪಿಟಲು, ಜನರಲ್ ಎಕ್ಸ್ಪೆನ್ಸಸ್ಸು, ಹೆಲ್ಪ್ ಟು ಪೋರ್ ಸ್ಟೂಡೆಂಟ್. ಓಕೆನಾ? ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್, ವುಡನ್ ಶೋಕೇಸ್ದು, ಡಿಪ್ರಿಷಿಯೇಷನ್ ಎಕ್ಸೆಸ್ 1800 rupees, ಇನ್ಕಮ್ ಟ್ಯಾಕ್ಸ್ ಫಾರ್ ದ ಲಾಸ್ಟ್ ಇಯರ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ರಿಸರ್ವ್ ಫಾರ್ ಫ್ಯೂಚರ್ ಲಾಸು, ಡೊನೇಷನ್ ಟು ಮೈಸೂರು ಯೂನಿವರ್ಸಿಟಿ, ದೆನ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಪರ್ಸನಲ್ದು 500 rupees. ಇವೆಲ್ಲವೂ ಸಹ ದಟ್ ಈಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಯಿತು. ಇವೆಲ್ಲವನ್ನು ನಾವು ಏನು ಮಾಡಿದ್ದೀವಿ, ನಾವು ಪಿ ಎನ್ ಎಲ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ದೀವಿ, ಅಂದರೆ ಮೈನಸ್ ಮಾಡಿದ್ದೀವಿ. ಈಗ ಅವೆಲ್ಲವೂ ಸಹ ನಾನ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಖರ್ಚುಗಳು, ಅವೆಲ್ಲವನ್ನು ಸಹ ನಾವು ಆ್ಯಡ್ ಮಾಡಬೇಕು ಪ್ರಾಫಿಟ್ಗೆ. ಅಲ್ಲಿಗೆ ಆ್ಯಡ್ ಮಾಡಿದಾಗ ಟೋಟಲ್ ಇನ್ನೊಂದು ಬಿಸಿಬಲ್ ಎಕ್ಸ್ಪೆನ್ಸಸ್ 27,000 ಬಂತು, ನಮಗೆ ಪ್ರಾಫಿಟ್ಟು 57,500 ಇದೆ. ಟೋಟಲ್ ಮಾಡಿಕೊಂಡ್ರೆ 86,500 rupees ಬಂತು. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಇದರಲ್ಲಿ ಲೆಸ್ ಅಡ್ಮಿಸಬಲ್ ಇನ್ಕಮ್, ಅಡ್ಮಿಸಬಲ್ ದಟ್ ಈಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪೇ ಆ್ಯಂಡ್ ಅಕೌಂಟ್. ಅದರಲ್ಲಿ ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಯಾವುವು ಇಲ್ಲ, ಹಾಗಾಗಿ ನೀಲಿ ತೋರಿಸಿದ್ದೀವಿ. ನೆಕ್ಸ್ಟು ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪಿ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡ್ತಕ್ಕಂಥ ಎಲ್ಲ ನೋಡಿ ಹೇಳ್ತೀನಲ್ಲ, ಎಕ್ಸ್ಪ್ಲೇನ್ ಮಾಡಿದಲ್ಲ, ಇವೆಲ್ಲವೂ ಸಹ ನಾನ್ ಬಿಸ್ನೆಸ್ ಇನ್ಕಮ್ಮೇ. ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನಾಗಿದೆ, ಆ್ಯಡ್ ಮಾಡ್ಕೊಂಡಿದ್ದೀವಿ, ಪ್ರಾಫಿಟ್ಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅವೆಲ್ಲವನ್ನು ಟೋಟಲ್ ಮಾಡಿಕೊಂಡ್ರೆ 45,000 ಬಂತು. ಓಕೆನಾ? ಆ 45,000 rupees ನಾವು ಮೈನಸ್ ಮಾಡ್ಕೊಂಡ್ವಿ. ಅಲ್ಲಿಗೆ ರಿಮೈನಿಂಗ್ 41,500 rupees ಬಂತು. ಓಕೆ, ನೆಕ್ಸ್ಟ್ ಲಾಸ್ಟ್ ಹೆಡಿಂಗ್ ಆ್ಯಡ್ ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪೇ ಆ್ಯಂಡ್ ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರ್ತಕ್ಕಂತಹ ಬಿಸ್ನೆಸ್ ಇನ್ಕಮ್ ಏನಾರು ಇದ್ದರೆ ನಿಮ್ಗೆ ಅಡ್ಜಸ್ಟ್ಮೆಂಟೇ ಬರ್ತವೆ. ಆ ಬಿಸ್ನೆಸ್ ಇನ್ಕಮ್ ಯಾವ ಇಲ್ಲ ಇಲ್ಲಿ ಈ ಪ್ರಾಬ್ಲಮಲ್ಲಿ ನೀಲಿ ತೋರಿಸಿದ್ವಿ. ಅಮೌಂಟು ಸಹ ನಿಲ್ಲು. ಅಲ್ಲಿಗೆ ಟೋಟಲ್ಲು 41,500 rupees ಈಸ್ ದಿ ಇನ್ಕಮ್ ಫ್ರಮ್ ಬಿಸ್ನೆಸ್. ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ.